ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಲೆಟ್ಸ್ ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆದರ್ಶ್. ಕಳಿತಾ ಮೇ ತಿಂಗಳು ಬಂದೇ ಬಿಡ್ತು. ಇನ್ನೇನು ಮಾನ್ಸೂನ್ಗೆ ಒಂದೇ ತಿಂಗಳು ಬಾಕಿ ಇರೋದು. ಎಲ್ಲರೂ ಮಾನ್ಸೂನಲ್ಲಿ ಟ್ರಿಪ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಹಾಗೆ ಮಾನ್ಸೂನ್ ಟ್ರಿಪ್ಗೆ ಒಂದು ಒಳ್ಳೆ ಬ್ಯಾಗ್ ಕೂಡ ನೋಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾನ್ಸೂನ್ ಟ್ರಿಪ್ ಅಂದರೆ ಆಬ್ವಿಯಸ್ಲಿ ಬ್ಯಾಗಲ್ಲಿ ನಿಮಗೆ ಜಾಸ್ತಿ ಸ್ಟೋರೇಜ್ ಇರಬೇಕು, ವಾಟರ್ ಪ್ರೂಫ್ ಇರಬೇಕು. ಹಾಗೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇತ್ತಪ್ಪ ಅಂದರೆ ಲ್ಯಾಪ್ಟಾಪ್ ಕ್ಯಾರಿ ಮಾಡೋದಕ್ಕೆ ಸ್ಪೇಸ್ ಕೂಡ ಇರಬೇಕು. ಆ ಥರ ಬ್ಯಾಗ್ನೇ ನಾವು ಹುಡ್ತಾ ಇರ್ತೀವಿ. ಸೊ ಇದೆಲ್ಲ ನೀಡ್ಸ್ಗೆ ಮ್ಯಾಚ್ ಆಗೋ ಥರ ಇವತ್ತು ನಾನು ಒಂದು ಒಳ್ಳೆ ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ಇವತ್ತನ್ನು ಅನ್ಬಾಕ್ಸ್ ಮಾಡೋಣ, ರಿವ್ಯೂ ಮಾಡೋಣ, ಏನೇನು ಫೀಚರ್ ಅದ್ರಲ್ಲಿ ಚೆನ್ನಾಗಿದೆ, ನಮ್ಮ ಟ್ರಿಪ್ಪಿಗೆ ಅದು ಸೂಟೇಬಲ್ ಆಗುತ್ತಾ ಇಲ್ವಾ ಎಲ್ಲ ನೋಡೋಣ. ಸೊ ತಪ್ಪದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಮಿಸ್ ಮಾಡದೆ ಒತ್ತಿ. ಇವತ್ತು ನನ್ನ ಹತ್ರ ಇದೆ ಸಫಾರಿ ಕಂಪನಿಯ ಸಫಾರಿ ಸೀಕ್ 45 ಬ್ಯಾಗ್. 45 ಅಂದರೆ 45 ಲೀಟರ್ ಸ್ಟೋರೇಜ್ ಬ್ಯಾಗ್ ಅಂತ. ಇದು ಸಫಾರಿ ಕಂಪನಿಯಲ್ಲೇ ಸ್ವಲ್ಪ ಫೇಮಸ್ ಆಗಿರ್ತಕ್ಕಂಥ ಬ್ಯಾಗ್. ತುಂಬ ಜನ ಯೂಸ್ ಮಾಡ್ತಿದ್ದಾರೆ ಆಲ್ರೆಡಿ. ಇವತ್ತು ನಾವು ನೋಡೋಣ ಯಾಕೆ ಇದನ್ನು ತುಂಬ ಜನ ಯೂಸ್ ಮಾಡ್ತಿದ್ದಾರೆ, ಯಾಕೆ ಫೇಮಸ್ ಆಗಿದೆ. ಸೊ ತುಂಬ ಲೇಟ್ ಮಾಡೋದು ಬೇಡ, ಬಾಕ್ಸ್ ಓಪನ್ ಮಾಡಿ ಬ್ಯಾಗ್ನ ಹೊರ ತೆಗೆದು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾರ್ಮಲ್ ಪ್ಯಾಕಿಂಗ್ ಇದೆ, ಒಂದು ಬಾಕ್ಸ್ ಇದೆ. ಬಾಕ್ಸ್ ಒಳಗಡೆ ನಿಮಗೆ ಬ್ಯಾಗ್ಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಕೊಟ್ಟಿದ್ದಾರೆ. ಬ್ಯಾಗ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ಬ್ಲೂ ಕಲರ್ ಇದೆ, ಬಟ್ ಓವರ್ ಆಲ್ ಇದು 2 ಕಲರಲ್ಲಿ ಸಿಗುತ್ತೆ ನಿಮಗೆ. ಒಂದು ಬ್ಲೂ ಕಲರ್, ಇನ್ನೊಂದು ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್ ಕೂಡ ನಾನು ಒಂದು ಇಮೇಜ್ ಹಾಕಿರ್ತೀನಿ ಸೈಡಿಗೆ, ನೋಡ್ಕೊಳ್ಳಿ ಯಾವ ಥರ ಕಾಣುತ್ತೆ ಅಂತ. ನಿಮಗೆ ಯಾವ ಕಲರ್ ಲೈಕ್ ಆಗುತ್ತೆ ಅದನ್ನು ಆರ್ಡರ್ ಮಾಡಿ. ಎರಡೂ ತುಂಬ ಚೆನ್ನಾಗಿದೆ. ಮೊದಲು ಬ್ಯಾಗ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಬ್ಯಾಗ್ ಮಾತ್ರ ಸಖತ್ತಾಗಿದೆ, ಅಂದರೆ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸಖತ್ ಪ್ರೀಮಿಯಂ ಫ್ಯಾಬ್ರಿಕ್ನ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಪಾಲಿಸ್ಟರ್ ಫ್ಯಾಬ್ರಿಕ್ನ ಯೂಸ್ ಮಾಡಿದ್ದಾರೆ ಬ್ಯಾಗಿಗೆ. ಸೊ ಪಾಲಿಸ್ಟರ್ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಇದು ಕಂಪ್ಲೀಟ್ಲಿ ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಮಟೀರಿಯಲ್ ಆಗಿದೆ. ಕೇಳ್ಬೋದು ನೀವು, ಇದೇನಪ್ಪ ಸ್ಟಾರ್ಟಿಂಗಲ್ಲಿ ಮಾನ್ಸೂನಿಗೆ ಬ್ಯಾಗ್ ಅಂತ ಹೇಳ್ದ, ಇವಾಗ ನೋಡಿದರೆ ವಾಟರ್ ಪ್ರೂಫ್ ಇಲ್ಲ ಅಂತ ಹೇಳ್ತಿದ್ದೇನೆ ಅಂತ. ಹೌದು, ಈ ಮಟೀರಿಯಲ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಇದೆ, ವಾಟರ್ ಪ್ರೂಫ್ ಇಲ್ಲ. ಸೊ ವಾಟರ್ ಪ್ರೂಫ್ಗೆ ಅಂತಾನೆ ಅವರು ಒಂದು ರೈನ್ ಕವರ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಡೌನ್ ಸೈಡ್ ಅಲ್ಲಿ ರೈನ್ ಕವರ್ ಬರುತ್ತೆ. ಸೊ ಇದನ್ನ ನೀವು ಕಂಪ್ಲೀಟ್ಲಿ ಬ್ಯಾಗಿಗೆ ಕವರ್ ಮಾಡಿದ್ರೆ ಬ್ಯಾಗ್ ಕೂಡ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗುತ್ತೆ. ಸೊ ವಾಟರ್ ಪ್ರೂಫ್ ಇದೆ, ಏನೋ ಪ್ರಾಬ್ಲಮ್ ಇಲ್ಲ. ನೀವು ಮಾನ್ಸೂನ್ಗೆ ಈ ಬ್ಯಾಗ್ನ ಕ್ಯಾರಿ ಮಾಡ್ಬೋದು, ನಾನು ಮೊದಲೇ ಹೇಳಿದಾಗೆ. ಇನ್ನೊಂದು ಮೇನ್ ಫೀಚರ್ ಏನಪ್ಪಾ ಅಂದ್ರೆ ನಿಮಗೆ 2 ಸೈಡ್ ಹ್ಯಾಂಡಲ್ ಬರುತ್ತೆ. ನೋಡ್ಬೋದು, ಈ ಕಡೆಗೂ ಒಂದು ಹ್ಯಾಂಡಲ್ ಇದೆ, ಮತ್ತೆ ಈ ಕಡೆ ಮೇಲ್ಗಡೆಗೂ ಒಂದು ಹ್ಯಾಂಡಲ್ ಇದೆ. ಅಂದ್ರೆ ನೀವು ಯಾವ ತರ ಬೇಕಾದರೂ ಕ್ಯಾರಿ ಮಾಡ್ಬೋದು. ಆಕ್ಚುಲಿ ಇದು ನನಗೆ ತುಂಬಾ ಲೈಕ್ ಆಗಿರ್ತಕ್ಕಂಥ ಫೀಚರು. ನೀವು ತುಂಬಾ ಲಗೇಜ್ ಇದೆ, ತುಂಬಾ ವೆಯ್ಟ್ ಇದೆ, ಅದನ್ನ ಇಟ್ಕೊಂಡು ಹೋಗೋದಕ್ಕೆ ಈ ಕೆಳಗಡೆ ಎಲ್ಲ ತಾಗುತ್ತೆ, ಈ ಕಡೆ ಇಟ್ಕೊಂಡು ಹೋದ್ರೆ ಅಂತಂದ್ರೆ ಆ ಮೂಮೆಂಟ್ ಅಲ್ಲಿ ನೀವು ಈ ಹ್ಯಾಂಡಲ್ನ ಯೂಸ್ ಮಾಡಿದ್ರೆ ಈಸಿ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ. ಸೊ 2 ಸೈಡ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಅದು ಒಂದು ತುಂಬ ಒಳ್ಳೆ ಫೀಚರ್ ನನ್ನ ಪ್ರಕಾರ. ಇನ್ನು ನಿಮಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಏರ್ ವೆಂಟ್ಸ್ ಇದೆ. ಏರ್ ವೆಂಟ್ಸ್ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮಗೆ ಏರ್ ಸರ್ಕ್ಯುಲೇಷನ್ ಈಸಿ ಆಗೋದ್ರಿಂದ ಬ್ಯಾಗನ್ನು ಕ್ಯಾರಿ ಮಾಡಬೇಕಾದ್ರೆ ನಿಮಗೆ ಕಂಫರ್ಟ್ ಇರುತ್ತೆ. ಅದು ಒಂದು ತುಂಬ ಒಳ್ಳೆ ಫೀಚರು. ಹಾಗೆ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಬ್ಯಾಕ್ ಸೈಡ್ ನೋಡ್ಬೋದು, ನಿಮಗೆ ಈ ಬ್ಯಾಕ್ ಸೈಡ್ ಸ್ಟ್ರಿಪ್ಸಿಗೆ ಒಂದು ಮಿಡ್ಲಲ್ಲಿ ಒಂದು ಎಕ್ಸ್ಟ್ರಾ ಸ್ಟ್ರಿಪ್ ಕೊಟ್ಟಿದ್ದಾರೆ. ಸೊ ಇದು ಏನು ಮಾಡುತ್ತಪ್ಪ ಅಂತಂದರೆ ನಿಮಗೆ ಲಗೇಜನ್ನು ಕ್ಯಾರಿ ಮಾಡಬೇಕಾದ್ರೆ ಕಂಫರ್ಟ್ ಆಗಿ ಹೆಲ್ಪ್ ಮಾಡುತ್ತೆ. ಅಂದರೆ ನಿಮಗೆ ಈಕ್ವಲಿ ಎರಡೂ ಭುಜದ ಮೇಲೆ ವೆಯ್ಟ್ ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ಒಂದು ಒಳ್ಳೆ ಫೀಚರ್ ಆ್ಯಕ್ಚುಲಿ. ಇನ್ನು ಜಿಪ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ಜಿಪ್ಸ್ ಎಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಜಿಪ್ಸೇ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಜಿಪ್ಸ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಸೈಡಿಗೆ ನಿಮಗೆ ಇನ್ಸೈಡ್ ಲಗೇಜಸ್ ಆ ಕಡೆ ಮೂವ್ ಆಗಬಾರ್ದು ಅಂತ ಹೇಳಿ ಈ ಸೈಡಿಗೆ ಗ್ರಿಪ್ಪಿಗೆ ಅಂತ ಹೇಳಿ ಕ್ಲಿಪ್ಸ್ ಕೂಡ ಕೊಟ್ಟಿದ್ದಾರೆ. 2 ಸೈಡ್ ಇದೆ, ನೋಡ್ಬೋದು, ಈ ಕಡೆಗೆ 4 ಕ್ಲಿಪ್ಸ್ ಇದೆ. ಓವರ್ ಆಲ್ ಬಿಲ್ಡ್ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ಮಾತ್ರ ತುಂಬ ಲೈಕ್ ಆಯಿತು. ಕ್ಯಾರಿ ಮಾಡೋದಕ್ಕೂ ಕಂಫರ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಒಂದೊಂದಾಗಿ ನೆಕ್ಸ್ಟ್ ಅದನ್ನು ಹೇಳ್ತಾ ಹೋಗ್ತೀನಿ.
ಈಗ ಬ್ಯಾಗ್ ಅಲ್ಲಿ ಇರ್ತಕ್ಕಂತಹ ಕಂಪಾರ್ಟ್ಮೆಂಟ್ಸ್ ಬಗ್ಗೆ ಒಂದೊಂದಾಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇನ್ಲಿ ನಿಮಗೆ ಈ ಬ್ಯಾಗ್ ಅಲ್ಲಿ 3 ಕಂಪಾರ್ಟ್ಮೆಂಟ್ ಬರುತ್ತೆ. ಒಂದು ಫ್ರಂಟ್ ಅಲ್ಲಿ ಒಂದು ಕಂಪಾರ್ಟ್ಮೆಂಟು, ಆಮೇಲೆ ಮೈನ್ ಸ್ಟೋರೇಜ್ ಕಂಪಾರ್ಟ್ಮೆಂಟು, ನೆಕ್ಸ್ಟ್ ನಿಮಗೆ ಲ್ಯಾಪ್ಟಾಪ್ ಕ್ಯಾರಿ ಮಾಡೋದಕ್ಕೆ ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಇದೆ. ಫ್ರಂಟ್ ಕಂಪಾರ್ಟ್ಮೆಂಟ್ ನೋಡ್ಬೋದು, ಇದು ನಿಮಗೆ ಒಂಥರ ಎಮರ್ಜೆನ್ಸಿ ಪಾಕೆಟ್ ತರ ವರ್ಕ್ ಆಗುತ್ತೆ. ಅಂದ್ರೆ ನೀವು ವ್ಯಾಲೆಟ್ ಇರ್ಬೋದು, ಇಲ್ಲ ಫೋನ್ ಇರ್ಬೋದು, ಇಲ್ಲ ಯಾವ್ದಾದ್ರು ಬೈಕ್ ಕೀ, ಕಾರ್ ಕೀ, ಆ ತರದ್ದು ಏನಾದ್ರು ಮತ್ತೆ ಮತ್ತೆ ಯೂಸ್ ಮಾಡತಕ್ಕಂತಹ ಮಟೀರಿಯಲ್ಸ್ ನ ನೀವು ಇಲ್ಲಿ ಕಂಪಾರ್ಟ್ಮೆಂಟ್ ಅಲ್ಲಿ ಇಡ್ಕೋಬಹುದು. ಸೊ ಇದನ್ನ ನೀವು ಈಸಿಯಾಗಿ ಆಕ್ಸೆಸ್ ಮಾಡಿ ಆ ಮಟೀರಿಯಲ್ಸ್ ನ ತಗೋಬಹುದು. ಹಾಗೆ ಈ ಕಂಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಒಂದು ಕೀ ಬೆಂಚ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಇದನ್ನ ನೀವು ಆಬ್ವಿಯಸ್ಲಿ ಬೈಕ್ ಕೀಗೆ, ಕಾರ್ ಕೀಗೆ ಅಥವಾ ಮನೆ ಕೀಗೆ ಅಟ್ಯಾಚ್ ಮಾಡಿಬಿಟ್ಟು ಕ್ಯಾರಿ ಮಾಡಬಹುದು. ಸೊ ಅದು ಎಲ್ಲೋ ಮಿಸ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ ಏನಾದ್ರು ಇಶ್ಯೂಸ್ ಇದ್ರೆ ಅದನ್ನ ಅವಾಯ್ಡ್ ಮಾಡಬಹುದು ಇದರಿಂದ. ಇನ್ನು ಸೆಕೆಂಡ್ ಮೈನ್ ಕಂಪಾರ್ಟ್ಮೆಂಟ್ ಅಂದ್ರೆ ನಾವು ಲಗೇಜ್ ಕ್ಯಾರಿ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಮೈನ್ ಕಂಪಾರ್ಟ್ಮೆಂಟ್ ತೋರಿಸ್ತೀನಿ. ಅದು ಇಲ್ಲಿದೆ ಮಿಡ್ಲ್ ಅಲ್ಲಿ. ಸೊ ಅದು ಬಂದ್ಬಿಟ್ಟು ಈ ತರ ಬರುತ್ತೆ. ಇದು ಮೈನ್ ಕಂಪಾರ್ಟ್ಮೆಂಟ್. ನಿಮಗೆ ಇದ್ರ ಸ್ಟೋರೇಜು, ಇದ್ರದ್ದು ಇನ್ಸೈಡ್ ಫೀಚರ್ ಎಲ್ಲ ನೆಕ್ಸ್ಟ್ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಜಸ್ಟ್ ಇವಾಗ ಕಂಪಾರ್ಟ್ಮೆಂಟ್ಸ್ ನ ತೋರಿಸ್ತಾ ಹೋಗ್ತೀನಿ. ಇನ್ನು ಥರ್ಡ್ ಒನ್ ನಾನು ಅವಾಗಲೇ ಹೇಳಿದಂಗೆ ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟು, ಲ್ಯಾಪ್ಟಾಪ್ ಕ್ಯಾರಿ ಮಾಡೋದಕ್ಕೆ ಅಂತಂದ್ರೆ ಅದು ಲಾಸ್ಟ್ ಅಲ್ಲಿ ಇದೆ. ಥರ್ಡ್ ಒನ್ ಇಲ್ಲಿದೆ, ನೋಡ್ಬೋದು. ಇದರಲ್ಲಿ ನೀವು ಲ್ಯಾಪ್ಟಾಪ್ ಕ್ಯಾರಿ ಮಾಡ್ಬೋದು. ಜೊತೆಗೆ ಏನಾದರೂ ಅದ್ರ ಚಾರ್ಜಸ್ ಏನಾದರೂ ಇದ್ರೆ ಆ ಚಾರ್ಜರ್ನ ಕೂಡ ಇದರಲ್ಲೇ ನೀವು ಕ್ಯಾರಿ ಮಾಡ್ಬೋದು. ಅದಕ್ಕೆ ಸಪ್ರೇಟ್ ಒಂದು ಸ್ಮಾಲ್ ಕಂಪಾರ್ಟ್ಮೆಂಟ್ ಇದರೊಳಗೆ ಕೊಟ್ಟಿದ್ದಾರೆ. ಸೈಡ್ ಪ್ಯಾಡ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಸೊ ಲ್ಯಾಪ್ಟಾಪ್ ಕ್ಯಾರಿ ಮಾಡೋದಕ್ಕೆ ಏನು ಇಶ್ಯೂಸ್ ಇಲ್ಲ. ಇನ್ನು ಇವಾಗ ಮೈನ್ ಅಂದ್ರೆ ಸ್ಟೋರೇಜ್ ಬಗ್ಗೆ ನೋಡ್ತಾ ಹೋಗೋಣ. ನಾನು ಹೇಳಿದೆ ಅವಾಗಲೇ ನಿಮಗೆ ಮೈನ್ ಕಂಪಾರ್ಟ್ಮೆಂಟ್ ಅಂತ, ಅದೇ ನಿಮಗೆ ಮೈನ್ ಸ್ಟೋರೇಜು. ಸೊ ಅದನ್ನ ಓಪನ್ ಮಾಡಿ ತೋರಿಸಿ ಅದ್ರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಈ ತರ ಜಿಪ್ ಓಪನ್ ಮಾಡಿದ್ರೆ ನಿಮಗೆ ಇಷ್ಟು ದೊಡ್ಡ ಸ್ಪೇಸ್ ಸಿಗುತ್ತೆ. ನೋಡ್ಬೋದು, ಈ ತರ ಇದೆ ನಿಮಗೆ. ನನ್ನ ಪ್ರಕಾರ ಇದ್ರಲ್ಲಿ ಮಿನಿಮಮ್ ಅಂತ ಅಂದ್ರು 5 ಶರ್ಟು 5 ಪ್ಯಾಂಟ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಅಷ್ಟು ದೊಡ್ಡ ಸ್ಪೇಸ್ ಇದೆ. ಸಖತ್ತಾಗಿದೆ ಸ್ಪೇಸ್ ಮಾತ್ರ, ತುಂಬಾ ವಿಡ್ತ್ ಇದೆ, ತುಂಬಾ ಹೈಟ್ ಕೂಡ ಇದೆ. ಸೊ ಮಿನಿಮಮ್ ನಾ ಹೇಳಿದ್ನಲ್ಲ 5ರಿಂದ 6 ಜೊತೆ ಬಟ್ಟೆನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇನ್ನೂ ಈ ಸ್ಪೇಸ್ ನಿಮಗೆ ಸಾಕಾಗ್ತಿಲ್ಲ ಅಂತಂದ್ರೆ ಒಂದು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಮತ್ತು ಒಂದು ಆಪ್ಷನ್ ಇದೆ. ಇದರಲ್ಲಿ ನಿಮಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡ್ಬೋದು, ಮುಂದೆ ಒಂದು ಎಕ್ಸ್ಟ್ರಾ ಜಿಪ್ ಕೊಟ್ಟಿದ್ದಾರೆ ಆಯ್ತಾ. ಈ ಜಿಪ್ ನ ನೀವು ಮತ್ತೆ ಇದನ್ನ ಓಪನ್ ಮಾಡಿದ್ರೆ ಇದು ಎಕ್ಸ್ಟೆಂಡರ್ ತರ ವರ್ಕ್ ಆಗುತ್ತೆ. ಅಂದ್ರೆ ನಿಮಗೆ ಬ್ಯಾಗ್ ನ ಒಳಗಡೆ ಸ್ಪೇಸ್ ಏನಿದೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ, ಇವಾಗ ಇದ್ರದ್ದು ಹೈಟ್ ಇನ್ನೂ ಜಾಸ್ತಿ ಆಯ್ತು ಮೊದಲಿನಕ್ಕಿಂತ. ಸೊ ಆಬ್ವಿಯಸ್ಲಿ ನಿಮಗೆ ಸ್ಟೋರೇಜ್ ಜಾಸ್ತಿ ಆಯ್ತು. ಇದರಲ್ಲಿ ನೀವು ಮತ್ತೆ ಎಕ್ಸ್ಟ್ರಾ ಮಟೀರಿಯಲ್ಸ್ ಏನಾದ್ರು ಇದ್ರೆ ಇಟ್ಕೊಂಡು ಹೋಗ್ಬೋದು. ಓವರ್ ಆಲ್ ಆಗಿ ಸ್ಪೇಸ್ ಮಾತ್ರ ತುಂಬಾ ಜಾಸ್ತಿನೇ ಇದೆ. ನಿಮಗೆ ಸಫಿಶಿಯೆಂಟ್ ಆಗಿ ನನ್ನ ಪ್ರಕಾರ ಒಂದು 4-5 ಡೇಸ್ ಟ್ರಿಪ್ ಇತ್ತಪ್ಪ ಅಂತಂದ್ರೆ ಈ ಬ್ಯಾಗ್ ನಿಮಗೆ ಮಟೀರಿಯಲ್ಸ್ ಅಂದ್ರೆ ಬಟ್ಟೆಯನ್ನು ತಗೊಂಡು ಹೋಗೋದಕ್ಕೆ ಸಫಿಶಿಯೆಂಟ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇನ್ನು ನಿಮಗೆ ಒಳಗಡೆ ಒಂದು ಎಲಾಸ್ಟಿಕ್ ಸ್ಟ್ರಿಪ್ ಜೊತೆಗೆ ಕ್ಲಿಪ್ ಇದೆ, ನೋಡ್ಬೋದು. ಇದು ಏನು ಮಾಡುತ್ತಪ್ಪ ಅಂದ್ರೆ ನಿಮಗೆ ಇಲ್ಲಿ ಒಳಗಡೆ ಇಟ್ಟಿರೋ ಬಟ್ಟೆ ಆ ಕಡೆ ಈ ಕಡೆ ಬ್ಯಾಗ್ ಇಟ್ಟಾಗ ಮೂವ್ ಆಗುತ್ತೆ ಅನ್ನೋದಕ್ಕೆ ನೀವು ಎಲ್ಲ ಮಟೀರಿಯಲ್ಸ್ ನ ಒಳಗಡೆ ಇಟ್ಟು ಅದ್ರ ಜೊತೆಗೆ ಇದನ್ನ ಕ್ಲಿಪ್ ಹಾಕ್ಬಿಟ್ರಪ್ಪ ಅಂತಂದ್ರೆ ಮಟೀರಿಯಲ್ಸ್ ಕೂಡ ನಿಮಗೆ ಅಲ್ಲೇ ಸ್ಟಿಫ್ ಆಗಿ ಉಳ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಯಾವುದೇ ತರದ ಮೂವ್ಮೆಂಟ್ ಆಗೋದಿಲ್ಲ. ಇನ್ನು ಇದ್ರ ಒಳಗಡೆನೆ ನಿಮಗೆ ಮತ್ತೆ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಚಿಕ್ಕದಾಗಿ. ಇದನ್ನ ನೀವು ಏನಾದ್ರು ಪೇಪರ್ ಅಥವಾ ಇಲ್ಲ ಏನಾದ್ರು ಫೈಲ್ಸ್, ಕಾಸ್ಮೆಟಿಕ್ಸ್ ಏನಾದ್ರು ಇಟ್ಕೋಬೇಕು ಅಂದ್ರೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಇದು ಒಂದು ನಿಮಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಆಗಿ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇದರಲ್ಲಿ ಪ್ಯಾಡ್ಸ್ ಬಂದ್ಬಿಟ್ಟು ನಿಮಗೆ ಅಪ್ ಟು 8 mm ಥಿಕ್ನೆಸ್ ಇದೆ. ಸೊ ನಾನು ಹೇಳಿದೆ ನಿಮಗೆ ಟ್ರಿಪ್ಪಿಗೆ, ಟ್ರೆಕ್ಕಿಂಗಿಗೆ ಇದನ್ನ ಹೈಲಿ ರೆಕಮೆಂಡ್ ಮಾಡ್ತಿದ್ದೀನಿ ಅಂತಂದು. ಇದೇ ಕಾರಣಕ್ಕಾಗಿ ನೀವು ತುಂಬಾ ವೆಯ್ಟ್ ಅನ್ನ ಹಾಕೊಂಡು ಬ್ಯಾಗ್ನ ಹಾಕೊಂಡು ಹೋದ್ರು ಕೂಡ ಪ್ಯಾಡ್ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಕಂಫರ್ಟ್ ಇರುತ್ತೆ. ಸೊ ಏನು ಭುಜದ ಮೇಲೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಇನ್ನು ಬ್ಯಾಗಿಗೆ ನಿಮಗೆ 1 year ಅಂದ್ರೆ 12 months ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ವಾರಂಟಿ ಇದೆ. ಸೊ ಈ ಬ್ಯಾಗ್ ನೀವು ಎಲ್ಲಾದ್ರೂ ಫಾರಿನ್ ಟ್ರಿಪ್ಪಿಗೆ ತಗೊಂಡು ಹೋಗಿ ಅಲ್ಲಿ ಜಿಪ್ ಏನಾದರೂ ಆಯಿತು, ಇಲ್ಲ ಎಲ್ಲಾದರೂ ಸ್ಟಿಚ್ ಬಿಚ್ತು ಅಂದರೆ ನಿಮಗೆ ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನಾದರೂ ಇತ್ತಪ್ಪ ಅಂತಂದರೆ ನೀವು ಎಲ್ಲಿ ಬೇಕಾದರೂ ವಾರಂಟಿನ ಕ್ಲೈಮ್ ಮಾಡ್ಬೋದು. ಸೊ ಅವರು ಬ್ಯಾಗ್ನ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ. ಹಾಗೆ ನಿಮಗೆ ಇಲ್ಲಿ ವಾಟರ್ ಬಾಟಲ್ ಕ್ಯಾರಿಯರ್ ಕೂಡ ಇದೆ. ಸೊ ನೀವು ಟ್ರೆಕ್ಕಿಂಗ್ ಹೋಗ್ತಿದ್ರೆ ಇಲ್ಲ ಟ್ರಿಪ್ ಹೋಗ್ತಿದ್ರೆ ಅಂತಂದರೆ ನೀವು ವಾಟರ್ ಬಾಟಲ್ ಕೂಡ ಕ್ಯಾರಿ ಮಾಡ್ಬೋದು. ಓವರ್ ಆಲ್ ಆಗಿ ಬ್ಯಾಗ್ ಮಾತ್ರ
ತುಂಬ ಚೆನ್ನಾಗಿದೆ. ಸೊ ನೀವು ಫ್ಲಿಪ್ಕಾರ್ಟಲ್ಲಿ ನೋಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದಕ್ಕೆ 4.6 ರೇಟಿಂಗ್ ಇದೆ. ಆಬ್ವಿಯಸ್ಲಿ ನಿಮಗೆ 5ಗೆ 4.6 ಅಂತ ಅಂದರೆ ಬ್ಯಾಗು ತುಂಬ ಚೆನ್ನಾಗಿದೆ ಅಂತಲೇ ಅರ್ಥ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ 1500 ರೂಪಾಯಿನ ತೊಗೊಂಡಿದ್ದೀನಿ. ಇವಾಗ 1800ರಿಂದ 2000 ರೂಪಾಯಿಯಲ್ಲೇನೋ ತೋರಿಸ್ತಿದೆ ಆ ರೇಟಲ್ಲಿ. ನೀವು ಯಾವುದಾದ್ರೂ ಹಬ್ಬ ಇದ್ದರೆ ಇಲ್ಲ ಯಾವುದಾದ್ರೂ ಆಫರ್ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿ. ಆ ಆಫರ್ ಇರೋ ಟೈಮಲ್ಲಿ ತೊಗೊಂಡ್ರಪ್ಪ ಅಂದರೆ ನಿಮಗೂ 1500-600 ರೂಪಾಯಿಗೆಲ್ಲ ಈ ಬ್ಯಾಗ್ ಸಿಗುತ್ತೆ. ಆ ರೇಟಿಗೆ ತುಂಬ ವರ್ತು. ಈವನ್ 2000 ರೂಪಾಯಿ ಕೊಟ್ಟರು ವರ್ತ್ ಅಂತಲೇ ನಾನು ಹೇಳ್ತೀನಿ, ಅಷ್ಟು ಚೆನ್ನಾಗಿದೆ ಬ್ಯಾಗು. ಸೊ ಇದಾಗಿತ್ತು ಸಫಾರಿ ಸೇಕ್ 45 ಬ್ಯಾಗ್ನ ವಿಡಿಯೋ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಾನು ಮತ್ತೊಮ್ಮೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ತಪ್ಪದೆ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.